हरि ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनान्मा कृताः श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु असेड सन्मंगलानि सन्तु। श्लोकैकश्रवणपठनमात्रेण मुक्तश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधनीभूते अद्य नमक रुद्राध्याय नमक चिंतनारंभे सति तन्मध्ये 25 संख्यायाः वैशिष्ट्यविवरणारंभे सति तन्मध्ये पंचीकरणस्य विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम। ನಿನ್ನಿನ ಸೃಷ್ಟಿಯ ವಿವರಣೆಯ ಸಾವಕಾಶವಾಗಿ ಪಾಠದ ರೂಪದಿಂದ ಸೃಷ್ಟಿಯ ವಿವರಣೆಯನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರಳಯ ಕಾಲದಲ್ಲಿ ಆಲದ ಎಲೆಯ ಮೇಲೆ ಮಲಗಿದ ಶ್ರೀಹರಿ ರಮಾದೇವಿಯ ಪ್ರಾರ್ಥನೆಯನ್ನು ಮನ್ನಿಸಿ ಪಂಚವ್ಯೂಹ ಚತುರ್ವ್ಯೂಹ ರೂಪಗಳನ್ನು ತೆಗೆದುಕೊಂಡು
ಇವುಗಳ ವಿವರಣೆ ನಿನ್ನಿನ ಪ್ರವಚನದಲ್ಲಿ ಕೇಳಿ ಆನಂತರ 10, 24, 51, 100, 1000 ಬಹು ಅಜಿತ್ ಅನಂತ ರೂಪಗಳನ್ನು ತೆಗೆದುಕೊಂಡು ಸೃಷ್ಟಿಯನ್ನು ಕಣಕಣದಲ್ಲಿ ವ್ಯಾಪ್ತನಾಗಿ ತಾನು ಸೃಷ್ಟಿಯನ್ನು ಮಾಡಲು ಇಚ್ಛೆ ಮಾಡಿದ್ದ. ಇಷ್ಟು ರೂಪ ತೆಗೆದುಕೊಂಡ ಆ ಭಗವಂತನಿಗೆ ಮಹಾಲಕ್ಷ್ಮೀ ದೇವಿಯು ತಿರುಗಿ ಪ್ರಾರ್ಥನೆ ಮಾಡ್ತಾಳೆ. ಆಗ ಪರಮಾತ್ಮ ಹೇಳ್ತಾನೆ, ಲಕ್ಷ್ಮೀ, ನಾನು ಸೃಷ್ಟಿ ಮಾಡ್ತೇನೆ, ಮೊಮ್ಮಕ್ಕಳನ್ನು ಸೃಷ್ಟಿ ಮಾಡಿ ಜಗತ್ತಿನಲ್ಲಿ ಎಲ್ಲ ಚೇತನರನ್ನು ಜೀವರಾಶಿಗಳನ್ನು ತೆಗೆದುಕೊಂಡು ಬರ್ತೇನೆ. ಆದರೆ ಅವರು ಇರುವುದಕ್ಕೋಸ್ಕರ ಜಗತ್ತು ಬೇಕಲ್ಲ, ಅದಕ್ಕೆ ಜಡ ಪದಾರ್ಥಗಳು ಬೇಕು. ಆದ್ದರಿಂದ ಅದಕ್ಕೆ ನೀನು ನನಗೆ ಸೃಷ್ಟಿ ಮಾಡಲಿಕ್ಕೆ ಆ ಪದಾರ್ಥಗಳನ್ನು ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿ ಮಹಾಲಕ್ಷ್ಮಿಗೆ ಕೇಳ್ತಾನೆ. ಪರಮಾತ್ಮನಿಗೆ ತೆಗೆದುಕೊಳ್ಳಿಕ್ಕೆ ಬರ್ತಾನೆ. ಆದರೆ ಮಹಾಲಕ್ಷ್ಮಿಯ ಬಗ್ಗೆ ಒಂದು ಪ್ರೀತಿ ಅವನಿಗೆ. ಅದಕ್ಕೋಸ್ಕರ ಹೇಳಿದಾಗ ಮಹಾಲಕ್ಷ್ಮೀ ದೇವಿ ಒಂದು ಗಂಟು ತಂದು ಕೊಡ್ತಾಳೆ. ಆ ಗಂಟಿಗೆ ಹೆಸರು ಜಡವಾದ ಮೂಲ ಪ್ರಕೃತಿ. ಚೇತನ ಮೂಲ ಪ್ರಕೃತಿ, ಜಡವಾದ ಮೂಲ ಪ್ರಕೃತಿ. ಪ್ರಕೃತಿಯಲ್ಲಿ 2 ವಿಧ. ಚೇತನ ಪ್ರಕೃತಿಯಲ್ಲಿ ಸಾಕ್ಷಾತ್ತಾಗಿ ತಾನಿದ್ದು ಅಭಿಮಾನಿಯಾಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಅಚೇತನ ಪ್ರಕೃತಿಯಲ್ಲಿ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಮುಂದೆ ಅನೇಕ ರೀತಿಯಾಗಿ ಈ ತತ್ವಕ್ಕೆ ಇವರು ಅಭಿಮಾನಿ ದೇವತೆಗಳು, ಈ ತತ್ವಕ್ಕೆ ಅಭಿಮಾನಿ ದೇವತೆಗಳು ಅಂತ ಶಬ್ದ ಬರ್ತದೆ. ಆವಾಗ ಗಾಬರಿ ಆಗ್ಲಿಕ್ಕೆ ಹೋಗಬೇಡಿ. ಇದೇನಿದೆ ಅಭಿಮಾನ, ನಮಗೆ ಅಭಿಮಾನ ಬಿಡು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಒಂದು ತತ್ವಕ್ಕೆ ಅಭಿಮಾನಿ, ಬ್ರಹ್ಮದೇವರು ಒಂದು ತತ್ವಕ್ಕೆ ಅಭಿಮಾನಿ ಇಲ್ಲ. ಅಭಿಮಾನಿ ಅಂತ ತಿಳ್ಕೊಂಡಂತಂದರೆ ಆ ತತ್ವದ ಗುಣ, ಆ ತತ್ವದ ಕಾರ್ಯ, ಇವುಗಳ ಮೇಲೆ ಒಂದು ಕಂಟ್ರೋಲ್ ಇಟ್ಟುಕೊಂಡು ಅದನ್ನು ಪೂರ್ತಿ ನಿರ್ವಹಿಸ್ತಕ್ಕಂತಹ ಒಬ್ಬ ಚೇತನ ದೇವತೆಗೆ ಅಭಿಮಾನಿ ದೇವತಾ ಅಂತ ತಿಳ್ಕೊಂಡಂತ ಹೆಸರು. ಅದನ್ನು ಕೆಡಿಸುವುದಕ್ಕೋಸ್ಕರ ಕೂಡ ಅದನ್ನು ತಮ್ಮ ಅಧೀನ ಮಾಡಿಕೊಂಡು ಅದರಲ್ಲಿ ವಿಕೃತಿಯನ್ನು ಉಂಟು ಮಾಡತಕ್ಕಂಥ ಅಸುರರು ಕೂಡ ಇದ್ದಾರೆ. ಅವರಿಗೆ ಅಭಿಮಾನಿ ಅಸುರರು ಅಂತ ತಿಳ್ಕೊಂಡಂತ ಹೆಸರು. ಆ ಮಹಾಲಕ್ಷ್ಮಿ ತನ್ನಿಂದ ಅಭಿಮನ್ಯವಾಗಿರ್ತಕ್ಕಂತಹ ಏನು ಗಂಟು ಪರಮಾತ್ಮನಿಗೆ ಕೊಟ್ಟಲು, ಆ ಗಂಟಿನಲ್ಲಿ 3 ಗುಣ ಇದ್ದು. ಸ್ವಲ್ಪ ಈ ವಿವರಣೆಯನ್ನು 2 ನಿಮಿಷ ನೋಡಿಕೊಳ್ಳಿ. ಪೆನ್ಸಿಲ್ ಕಾಗದ ಇದ್ದರೆ ಮಹಾಲಕ್ಷ್ಮಿಯು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿದಳು. ಆಗ ಮಹಾಲಕ್ಷ್ಮಿಯು ತನ್ನಿಂದ ಅಭಿಮನ್ಯವಾದ ಸತ್ವ, ರಜ, ತಮ ಗುಣಗಳಿಂದ ಕೂಡಿದ ಜಡ ಪ್ರಕೃತಿಯನ್ನು ಅನ್ನುವ ಗಂಟನ್ನು ಪರಮಾತ್ಮನ ಕೈಯಲ್ಲಿ ಕೊಡ್ತಾಳೆ. ಆ ಗಂಟಿನಲ್ಲಿ ಅಂದರೆ ಮೂಲ ಪ್ರಕೃತಿ ಮತ್ತು ಜಡ ಪ್ರಕೃತಿ, ಆ ಜಡ ಪ್ರಕೃತಿಯಲ್ಲಿ ಅಂತನ್ನುವ ಗಂಟಿನಲ್ಲಿ 3 ಗುಣಗಳಿವೆ. ಒಂದು ಸತ್ವಗುಣ, ರಜೋಗುಣ, ತಮೋಗುಣ. ಈ ಸತ್ವಗುಣ, ರಜೋಗುಣ, ತಮೋಗುಣಗಳು
ಈ ಸಂಪೂರ್ಣ ಜಗತ್ತಿನ ವಿಶ್ವದ ರಾ ಮಟೀರಿಯಲ್, ಮೂಲವಾಗಿರ್ತಕ್ಕಂಥ ಉಪಾದಾನ ಕಾರಣಗಳು ಇವೇ ವಿಕಾರವನ್ನು ಹೊಂದಿ ಈ ಜಗತ್ತಿನ ರೂಪದಲ್ಲಿ ಪರಿಣಮಿಸುತ್ತವೆ. ವಿಶಿಷ್ಟ ತತ್ವಗಳನ್ನು ಸೇರಿಸಿಕೊಂಡು ಅವುಗಳನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಹಾಗಾದರೆ ಈ ತತ್ವಗಳು ಎಲ್ಲಿದ್ದವು? ಮಹಾಲಕ್ಷ್ಮಿ ಆ ಗಂಟು ಎಲ್ಲಿಟ್ಕೊಂಡಿದ್ಲು ಅನ್ನುವ ಪ್ರಶ್ನೆ ಬಂದಾಗ ಇದು ಅನಾದಿ ಕಾಲದ, ಎಂದಿನಿಂದ ಭಗವಂತ ಇದ್ದಾನೆ, ಎಂದಿನಿಂದ ಮಹಾಲಕ್ಷ್ಮೀ ದೇವಿ ಇದ್ದಾಳೆ. ಎಂದಿನಿದ್ದಾರೆ ಅಂದರೆ ಅದಕ್ಕೆ ಇನ್ಫಿನಿಟ್, ಇಲ್ಲದ ಕಾಲವೇ ಇಲ್ಲ. ಅದರ ಜೊತೆಯಲ್ಲಿ ಈ ಪ್ರಕೃತಿಯೂ ಕೂಡ ಇದೆ. ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಪ್ರಕೃತಿ ಇದೆ. ಸತ್ವಗುಣ ಅಂತಂದರೆ ಏನು? ಈ ಗುಣದಲ್ಲಿ ಪ್ಲ್ಯಾನಿಂಗ್, ಬುದ್ಧಿವಂತಿಕೆ ಇದೆ, ಜ್ಞಾನ ಇದೆ. ಈ ಗುಣ ಇದ್ದಲ್ಲಿ ಉತ್ತಮತೆ ಇರ್ತದೆ. ಈ ಗುಣ ಇದ್ದಲ್ಲಿ ಶುದ್ಧತೆ, ಅತ್ಯಂತ ಪವಿತ್ರತೆ ಇರ್ತದೆ. ಈ ಗುಣ ಇದ್ದಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಹೊಸ ರೀತಿಯ ಒಂದು ಕ್ರಿಯೇಷನ್ ಅಂತಿಕೊಂಡಂತೇನಿದೆ, ಆ ಒಂದು ರೀತಿಯಾಗಿರ್ತಕ್ಕಂತಹ ಕ್ರಿಯೇಷನ್ ಇರ್ತಕ್ಕಂಥ ಶುದ್ಧವಾದ ಅತ್ಯಂತ ಪವಿತ್ರವಾದ ಒಂದು ತತ್ವ ಇದು ಸತ್ವಗುಣ. ಆದರೆ ಈ ಶುದ್ಧ ಸತ್ವಗುಣ ಅಂತೇನಿದೆಯಲ್ಲ, ಈ ಸತ್ವಗುಣ ಪ್ರಾಕೃತವಾದ ಶುದ್ಧ ಸತ್ವಗುಣ ಅಂತೇನಿದೆ, ಇದು ಸತ್ಯಲೋಕದಲ್ಲಿ ಮಾತ್ರ ಇದೆ. ಅದಕ್ಕೋಸ್ಕರವೇ ಸತ್ಯಲೋಕದಲ್ಲಿರುವ ಬ್ರಹ್ಮದೇವರಿಗೂ ವಾಯುದೇವರಿಗೂ ಶುದ್ಧ ಸತ್ವ, ಮಹಾಸತ್ವ, ಅತಿಸತ್ವ, ಚತುರ್ಮುಖ ಅಂತಿಕೊಂಡಂತ ಹೇಳಿ ಪ್ರಮಾಣ ಇದೆ. ದೋಷ ಇಲ್ಲ. ಆದರೆ ಇವು ಮೂರು ಜೊತೆಯಲ್ಲಿರೋದ್ರಿಂದಾಗಿ ಸ್ವಲ್ಪ ಅದರ ವಾಸನೆ ಇರ್ತದೆ, ಛಾಯೆ ಇರ್ತದೆ ಅಷ್ಟೇ. ಈ ಶುದ್ಧ ಸತ್ವಗುಣ ಇದೆಯಲ್ಲ, ಈ ಶುದ್ಧ ಸತ್ವಗುಣ ಸೃಷ್ಟಿಗೆ ಬರೋದಿಲ್ಲ. ಇಲ್ಲಿ ಸ್ಪಷ್ಟವಾಗಿ ನೋಡಿಕೊಳ್ಳಿ, ಈ ಭಾಗ ನೋಡಿಕೊಳ್ಳಿ. ನಮ್ಮ ಬೆರಳಿದೆಲ್ಲ ಶುದ್ಧ ಸತ್ವಗುಣ ಸೃಷ್ಟಿಗೆ ಬರುವುದಿಲ್ಲ. ಇದು ಸತ್ಯಲೋಕದಲ್ಲಿ ಮಾತ್ರ ವಾಸ ಮಾಡ್ತದೆ. ಹಾಗಾದರೆ ಸೃಷ್ಟಿಗೆ ಬರುವ ಜಡ ಪ್ರಕೃತಿ ಅದರಲ್ಲಿ ಸತ್ವಗುಣ ಇಲ್ವೇ? ಇದೆ. ಸೃಷ್ಟಿಗೆ ಬರೋಕ್ಕಿಂತ ಮೊದಲು ಒಂದು ಸಾಮ್ಯಾವಸ್ಥೆ ಅಂತ ತಿಳ್ಕೊಂಡಂತನ್ನು, ಗುಣಗಳ ಸಾಮ್ಯಾವಸ್ಥೆ. ಯಾವಾಗ ಗುಣದ ಸಾಮ್ಯಾವಸ್ಥೆ ಬರ್ತದೆ ಆಗ ಸೃಷ್ಟಿ ನಿಂತು ಹೋಗ್ತದೆ. ಇದಕ್ಕೆ ಒಂದು ವ್ಯವಸ್ಥೆ ಹೀಗಿದೆ. ಸತ್ವಗುಣದ 12 ಭಾಗಗಳು, ಶುದ್ಧ ಸತ್ವದ 12 ಭಾಗಗಳು, ರಜೋಗುಣದ 12 ಭಾಗಗಳು, ಶುದ್ಧ ತಮೋಗುಣದ 12 ಭಾಗಗಳು. ಈಗ ನಾನು ಸತ್ವಗುಣದ ವರ್ಣನೆಯನ್ನು ಮಾಡಿದೆ. ಇದರ ಹರಿಕಥಾಂಸಾರ ಓದಿದ ಪಂಚೀಕರಣ ಆಟ ಆಡ್ತಕ್ಕಂಥವರಿಗೆಲ್ಲ ಬಾಯ್ಪಾಠ ಇದೆ, ನನಗೆ ಗೊತ್ತಿದೆ. ನಮ್ಮಲ್ಲಿ ಅನೇಕ ಜನರು ಇದು ಪಂಚೀಕರಣ ಆಟ ದಿನಾಲು ಆಡ್ತಾ ಇರ್ತಾರೆ ಅಥವಾ ಏಕಾದಶಿಗೂ ಮಾಡ್ತಾ ಇರ್ತಾರೆ ಅಂತ. ಅನೇಕ ಜನರು ನಮ್ಮ ಶಿಷ್ಯರ ಪರಿವಾರದವರು ಅನೇಕ ಜನರು ಈ ರೀತಿಯಾಗಿರ್ತಕ್ಕಂಥದ್ದು ಆ ಹೆಣ್ಮಕ್ಳಿಗೆ ಮುಖೋದ್ಗತ ಇದೆ, ನಾನು ಏನು ವಿಷಯ ಹೇಳ್ತಾ ಇದ್ದೇನೆ. ಆನಂತರ ಈಗ ರಜೋಗುಣ ಅಂದರೆ ಏನು? ರಜೋಗುಣ ಅಂತಿಕೊಂಡಂತಂದರೆ ಇದು ನದಿಯ ಪ್ರವಾಹ, ಸಮುದ್ರ ಪ್ರವಾಹ ಇದ್ದಂತೆ.
ಯಾವಾಗಲೂ ಕ್ರಿಯಾಶೀಲ, ಅದು ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದು ಮಾಡಬೇಕು, ಇದು ಮಾಡಬೇಕು, ಇದು ಮಾಡಬೇಕು, ಒಂದು ಕಡೆ ಕೂತ್ಕೊಳ್ಳೋದಿಲ್ಲ. ನಮ್ಮಲ್ಲಿ ಪಾದರಸ ಅಂತೇಳಿ ಕರೀತಾರೆ, ಮರ್ಕ್ಯೂರಿ ಕೇಳಲಿಕ್ಕೆ ಹೋದ ಓಡಿ ಹೋಗ್ಬಿಡ್ತಾರೆ. ಹಾಗೆ ರಜೋಗುಣ ಇಲ್ಲದೆ ಇದ್ರೆ ಸೃಷ್ಟಿ ಆಗೋದೇ ಇಲ್ಲ. ಕ್ರಿಯೇಷನ್ ಸೃಷ್ಟಿ ಆಗಬೇಕಾಗಿದ್ದರೆ ರಜೋಗುಣ ಬೇಕು. ಆದರೆ ಶುದ್ಧ ಸತ್ವಗುಣ ಸೃಷ್ಟಿಗೆ ಬರೋದಿಲ್ಲ. ಹಾಗಾದರೆ ಈ ಸೃಷ್ಟಿಯಲ್ಲಿರುವ ಸತ್ವಗುಣ ಯಾವುದು? ಸಾಮ್ಯಾವಸ್ಥೆಯಲ್ಲಿ ಏನಾಗ್ತದೆ ಅಂದರೆ ಪ್ರಳಯ ಕಾಲದಲ್ಲಿ ರಜೋಗುಣ 12 ಭಾಗ ಏನಿದೆ, ತನ್ನ ಒಂದು ಭಾಗವನ್ನು ಸತ್ವಗುಣದ ಜೊತೆಗೆ ಅದ್ರ ಜೊತೆಗಿದ್ದು 100 ವರ್ಷ ಇದ್ದುಕೊಂಡು ಅಂದುಕೊಂಡು ಕಳಿಸ್ಕೊಡ್ತಾರೆ. ಆ ರಜೋಗುಣ ಸತ್ವಗುಣದ ಜೊತೆಗೆ ಇದ್ದು ಸತ್ವಗುಣದ ಎಲ್ಲ ಹೆಚ್ಚಿನ ಗುಣಗಳನ್ನು ತನ್ನಲ್ಲಿ ಆತ್ಮಸಾತ್ ಮಾಡಿಕೊಳ್ತದೆ. ತನ್ನಲ್ಲಿ ಆತ್ಮಸಾತ್ ಮಾಡಿಕೊಂಡ ರಜೋಗುಣದ ಆ ಒಂದು ಭಾಗ ಏನಿದೆ, ಸತ್ವಗುಣದ ಭಾಗ ತನ್ನ ಗುಣಧರ್ಮವನ್ನು ತನ್ನಲ್ಲಿ ಆತ್ಮಸಾತ್ ಮಾಡಿಕೊಂಡಿರ್ತಕ್ಕಂತಹ ಆ ರಜೋಗುಣವೇ ಸೃಷ್ಟಿಯಲ್ಲಿ ಬರುವ ಸತ್ವಗುಣವು. ಅದೇ ರೀತಿಯಾಗಿ ಶುದ್ಧ ತಮೋಗುಣ ಈ ಜಗತ್ತಿನಲ್ಲಿ ಇಲ್ಲ, ಸೃಷ್ಟಿಗೆ ಬರೋದಿಲ್ಲ. ಶುದ್ಧ ತಮೋಗುಣ ಅಂಧಂತಮೋ ಯೋಗ್ಯರಾಗಿರ್ತಕ್ಕಂತಹ ಕಲಿ ಇರುವ ಆ ಒಂದು ನಗರದಲ್ಲಿ ಮಾತ್ರ ಇರ್ತದೆ, ಆ ಸ್ಥಳದಲ್ಲಿ ಮಾತ್ರ ತಮೋಗುಣ ಇರ್ತದೆ. ಹಾಗಾದರೆ ಸೃಷ್ಟಿಗೆ ಬರುವ ತಮೋಗುಣ ಯಾವುದು? ಸೃಷ್ಟಿಗೆ ಬರುವ ತಮೋಗುಣ ಈ ರಜೋಗುಣ ಒಂದು ಭಾಗವನ್ನು ಸತ್ವಗುಣದ ಜೊತೆಗೆ ಇಡ್ತಲ್ಲ, ಆದರೆ ಇನ್ನೊಂದು ಭಾಗವನ್ನು ತಮೋಗುಣ ಜೊತೆಯಲ್ಲಿ ಇಡ್ತದೆ ಪ್ರಳಯ ಕಾಲದಲ್ಲಿ. ಈ ಆ ಒಂದು ರಜೋಗುಣ ತಮೋಗುಣದ ಎಲ್ಲ ಗುಣಧರ್ಮವನ್ನು ತನ್ನಲ್ಲಿ ಯಥಾಶಕ್ತಿ ಆತ್ಮಸಾತ್ ಮಾಡಿಕೊಳ್ಳುತ್ತದೆ. ಈ ತಮೋಗುಣವನ್ನು ಆತ್ಮಸಾತ್ ಮಾಡಿಕೊಂಡ ರಜೋಗುಣವೇ ಸೃಷ್ಟಿಗೆ ಬರ್ತದೆ. ಇದೇ ಜಡ ಪ್ರಕೃತಿ ಅಂತ ಅನಿಸ್ಕೊಳ್ತದೆ. ಇಲ್ಲಿರುವ ಸತ್ವಗುಣ ಜೊತೆಗೆ ಬೆಳೆದಿರ್ತಕ್ಕಂತಹ ರಜೋಗುಣವೇ. ಇಲ್ಲಿರುವ ತಮೋಗುಣ ಪ್ರಳಯ ಕಾಲದಲ್ಲಿ ತಮೋಗುಣ ಜೊತೆಯಲ್ಲಿ ಬೆಳೆದಿರ್ತಕ್ಕಂಥ ಒಂದು ರಜೋಗುಣ. ಈ ಗುಣಗಳನ್ನು ಪರಮಾತ್ಮ ವಿಂಗಡಿಸ್ತಾನೆ. ವಿಂಗಡಿಸಿ ಏನು ಮಾಡ್ತಾನೆ ಅಂತಂದರೆ, ಅದು ಇಪ್ಪತ್ತ್ಮೂರನೆಯಲ್ಲಿ ಓದಿಕೊಳ್ಳಿ. ಶುದ್ಧ ಸತ್ವಗುಣವು ಸೃಷ್ಟಿಗೆ ಬರುವುದಿಲ್ಲ, ಅದೇ ರೀತಿಯಾಗಿ ಶುದ್ಧ ತಮೋಗುಣವು ಕೂಡ ಸೃಷ್ಟಿಗೆ ಬರುವುದಿಲ್ಲ. ಸತ್ವಗುಣ ಜೊತೆಗೆ ಬೆಳೆದ ಒಂದು ರಜೋಗುಣ, ತಮೋಗುಣ ಜೊತೆಗೆ ಒಂದು ರಜೋಗುಣ, ಇದು ಜಡ ಪ್ರಕೃತಿಯಲ್ಲಿ ಬರ್ತದೆ. ಜಡ ಪ್ರಕೃತಿಯಲ್ಲಿ ಇರುವ 3 ಗುಣಗಳು ಅಂತಕೊಂಡಂತಂದರೆ ಸತ್ವದ ಜೊತೆಗೆ ಬೆಳೆದ ರಜೋಗುಣ, ತಮೋಗುಣ ಜೊತೆಯಲ್ಲಿ ಬೆಳೆದ ರಜೋಗುಣ, ಇವೇ ಸತ್ವ ರಜಸ್ತಮ ಗುಣಗಳು ಅಂತ ಅನಿಸ್ಕೊಳ್ತವೆ. ಇನ್ನು ತಮೋಗುಣದ ಸ್ವಭಾವೇನು? ನಿದ್ರಾ, ಆಲಸ್ಯ, ಪ್ರಮಾದ, ಪುನಃ ತಪ್ಪುಗಳು, ಆನಂತರ ಇನ್ನೊಬ್ಬರಿಗೆ ಕೆಡಕನ್ನು ಮಾಡುವುದು, ಒಟ್ಟು ವಿನಾಶಕಾರಿಯಾಗಿರ್ತಕ್ಕಂತಹ ಕ್ರಿಯಾತ್ಮಕವಾಗಿರ್ತಕ್ಕಂತಹ ಕ್ರಿಯೇಟಿವ್ ಗುಣಧರ್ಮ ರಜೋಗುಣದ್ದಾದರೆ, ಡಿಸ್ಟ್ರಾಯ್ ಮಾಡ್ತಕ್ಕಂಥ ಗುಣಧರ್ಮ ತಮೋಗುಣ. ಅದು ಶುದ್ಧ ತಮೋಗುಣ ಅಂತಲೂ ಕಲಿ ಜೊತೆಗೇನೆ ಇರ್ತದೆ. ಯಾವಾಗಲೂ ಕಲಿ ಶರೀರವೂ ಕೂಡ ಹಾಗೆ ಅದರಿಂದ ತಯಾರಾಗಿದೆ. ಇದಾದ ನಂತರ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ಸಾಮ್ಯಾವಸ್ಥೆಯಲ್ಲಿರುವ ಈ ಗುಣಗಳಲ್ಲಿ ಒಂದು ತಮೋಗುಣ ತೆಗೆದುಕೊಳ್ತಾರೆ. ಒಂದು ತಮೋಗುಣ ತೆಗೆದುಕೊಂಡು ಅದಕ್ಕಿಂತ 10 ಪಟ್ಟು ಸತ್ವಗುಣವನ್ನು ಅದರಲ್ಲಿ ಸೇರಿಸ್ತಾನೆ, ಮಿಕ್ಸ್ ಮಾಡ್ತಾನೆ. ಅದಕ್ಕಿಂತ 100 ಪಟ್ಟು ರಜೋಗುಣವನ್ನು
ನೋಡಿದ್ರಲ್ಲ, 100 ಪಟ್ಟು ರಜೋಗುಣವನ್ನು ಪರಮಾತ್ಮ ಸೇರಿಸಿ ಒಂದು ಹೊಸ ತತ್ವ ತಯಾರು ಮಾಡ್ತಾನೆ. ಹೊಸ ತತ್ವ ತಯಾರು ಮಾಡ್ತಾನೆ, ಅದಕ್ಕೆ ಮಹತ್ತತ್ವ ಅಂತ ತಿಳ್ಕೊಂಡು ಅಂತೇಳಿ ಹೆಸರು. ಮಹಾಲಕ್ಷ್ಮಿ ಅಭಿಮನ್ಯವಾದ ಆ ಮೂಲ ಪ್ರಕೃತಿ ಅಂತಿಕೊಂಡಂತ ಸೂಕ್ಷ್ಮ ಭಾಗ ಅಂತೇನಿದೆ, ಅದು ಅವ್ಯಕ್ತ ತತ್ವ ಅಂತ ಅನಿಸ್ಕೊಳ್ತಾರೆ. ಆ ಅವ್ಯಕ್ತ ತತ್ವಕ್ಕೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಬ್ರಹ್ಮ ವಾಯುಗಳ ಪತ್ನಿಯರಾಗಿರ್ತಕ್ಕಂತಹ ಭಾರತಿ, ಸರಸ್ವತಿ ಮತ್ತು ಭಾರತೀಯರು ಅದಕ್ಕೆ ಅಭಿಮಾನಿ ದೇವತೆಗಳು. ಈ ಹೊಸದಾಗಿ ಮಹತ್ತತ್ವ ಪರಮಾತ್ಮ ಸೃಷ್ಟಿ ಮಾಡಿದ. ಒಂದು ತಮೋಗುಣ, 10 ಪಟ್ಟು ಸತ್ವಗುಣ, 100 ಪಟ್ಟು ರಜೋಗುಣ. ಇಲ್ಲಿ 100, 10 ಬಹುಸಂಖ್ಯೆ ಅಂತಲೂ ತೋರಿಸ್ಕೊಡ್ತಾರೆ ಅಷ್ಟೇ. ಕರಾರುವಾಕ್ಕಾಗಿ ಇಷ್ಟೇ ಅಂತ ತಿಳ್ಕೊಂಡಂತ ಅರ್ಥ ಅಲ್ಲ, ಬಹುತ್ವವನ್ನು ಇಲ್ಲಿ ವ್ಯಕ್ತವನ್ನು ಪಡಿಸುತ್ತಾರೆ. ಹೀಗೆ ಇರ್ತಕ್ಕಂಥ ಪರಮಾತ್ಮ ಅದಕ್ಕೆ ಮಹತ್ತತ್ವ ಅಂತ ಹೆಸರಿಟ್ಟ. ಅದರಲ್ಲಿ ರಜೋಗುಣ ಜಾಸ್ತಿ, ಆದರೆ ಒಳ್ಳೆಯ ಗುಣ ಕೆಟ್ಟ ಗುಣ ಕೂಡ ಇವೆ. ಕೆಟ್ಟ ಗುಣ ಬಹಳ ಸ್ವಲ್ಪ ಇದೆ, ಸ್ಥೂಲತ್ವ ಇದೆ ಸ್ವಲ್ಪ. ಇದು ಸೃಷ್ಟಿಗೆ ಕಾರಣವಾಗಲಿ ಅಂತ ತಿಳ್ಕೊಂಡಂತ ಹೇಳಿ ತನ್ನಿಂದ ಹುಟ್ಟಿದ ಬ್ರಹ್ಮವಾಯುದೇವರನ್ನು ಪರಮಾತ್ಮ ಈ ಗುಣಕ್ಕೆ ಅಭಿಮಾನಿಗಳನ್ನಾಗಿ ಮಾಡಿದ್ದಾನೆ. ಅದಕ್ಕೋಸ್ಕರವೇ ಮಣಿಮಂಜರಿಯಲ್ಲಿ ಹೇಳ್ತಾರೆ, ಮಹತ್ತತ್ವಾತ್ ಅಹಂಕಾರಂ ಸಸರ್ಜ ಇಲ್ಲ ಮಹತ್ತತ್ವಂ ಅಸರ್ಜತ್ ಪ್ರಭು ಬ್ರಹ್ಮಣಸ್ತನುಂ ಅಂತ ತಿಳ್ಕೊಂಡಂತ ಹೇಳಿ ಮಣಿಮಂಜರಿಯಲ್ಲಿ ಹೇಳ್ತಾರೆ. ಬ್ರಹ್ಮದೇವರ ಶರೀರ ರೂಪವಾದ ಮಹತ್ತತ್ವವನ್ನು ಪರಮಾತ್ಮ ಸೃಷ್ಟಿಯನ್ನು ಮಾಡಿದ. ಈ ಮಹತ್ತತ್ವಕ್ಕೆ ವಾಯುದೇವರು ಮತ್ತು ಬ್ರಹ್ಮದೇವರು ಅಭಿಮಾನಿಯಾಗಿದ್ದಾರೆ. ಆ ನಂತರ ಇದನ್ನು ಮಾಡಿದ ನಂತರ ಪರಮಾತ್ಮ ಏನು ಮಾಡಿದ, ಆ ಮಹತ್ತತ್ವದಿಂದ ಒಂದು ಸತ್ವಗುಣ ತೆಗೆದುಕೊಂಡ, 10 ತಮೋಗುಣವನ್ನು ಅದಕ್ಕೆ ಸೇರಿಸಿದ, 100 ರಜೋಗುಣವನ್ನು ಅದಕ್ಕೆ ಸೇರಿಸಿದ. ಅದನ್ನು ಮಿಕ್ಸ್ ಮಾಡಿ ಅಹಂಕಾರ ತತ್ವವನ್ನು, ಯಾವುದರಿಂದ ರುದ್ರದೇವರು ಅಂದರೆ ಗರುಡಶೇಷ ರುದ್ರರು ಹುಟ್ಟಿದರು, ಇನ್ನೊಂದು ಸಲ ಪರಮಾತ್ಮನಿಂದ ಹುಟ್ಟಿದವರೇ ಮತ್ತು ಪುನಃ ಹುಟ್ಟಿದರು. ಅವರು ಈ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು ಅಂತ ತಿಳ್ಕೊಂಡು ಅನಿಸ್ಕೊಳ್ತಾರೆ. ಒಂದು ಮಹತ್ತತ್ವ ಯಾವುದು ಸೃಷ್ಟಿಯನ್ನು ಮಾಡುತ್ತದೆ, ಇನ್ನೊಂದು ಅಹಂಕಾರ ತತ್ವ. ಇದು ಮಹತ್ತತ್ವದ ಸೂಕ್ಷ್ಮ ಭಾಗದ ಜೊತೆಗೆ ಸ್ಥೂಲವಾದ ಈ ಜಗತ್ತಿನ ನಿರ್ಮಿತಿಗೆ ಬೇಕಾದ ಏನು ಒಂದು ಸ್ಥೂಲತೆ ಇದೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ಸ್ಥೂಲತೆ ಇದೆ, ಇದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಏನು ವಿಕೃತಿ ಇದೆ, ಅದರಿಂದ ಯುಕ್ತವಾಗಿರ್ತಕ್ಕಂಥದ್ದು ಅಹಂಕಾರ ತತ್ವ. ಈ ಅಹಂಕಾರ ತತ್ವಕ್ಕೆ ಗರುಡಶೇಷ ರುದ್ರರು ಅಭಿಮಾನಿ ದೇವತೆಗಳಾಗಿದ್ದಾರೆ. ಅಭಿಮಾನಿ ಅಂತಿಕೊಂಡಂತಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ಆ ಗುಣಗಳನ್ನು ಸಂರಕ್ಷಣೆ ಮಾಡ್ತಾ, ಆ ಗುಣಗಳಲ್ಲಿ ಬೆಳವಣಿಗೆ, ವಿಕೃತಿ ಅಥವಾ ಎಕ್ಸ್ಪಾಂಡೇಷನ್, ಏನು ಶಬ್ದ ಅಂತೀರನ್ನಿ, ಅದನ್ನು ಮಾಡಿ ಅದರಿಂದ ಮಾಡುವ ಸೃಷ್ಟಿಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಆ ದೇವತೆಗಳಿಗೆ ಆ ಜವಾಬ್ದಾರಿ ಇದೆ. ಅದರಿಂದ ಅವರು ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಈ ಮಹತ್ತತ್ವ ಮತ್ತು ಈ ಅಹಂಕಾರ ತತ್ವ ಈ ಸಂಪೂರ್ಣ ಜಡಸೃಷ್ಟಿ ಅಂತೇನಿದೆ, ಈ ಜಡಸೃಷ್ಟಿಗೆ ಇದು ಕಾರಣಭೂತವಾಗ್ತದೆ. ಜಡಸೃಷ್ಟಿಗೆ ಕಾರಣೀಭೂತವಾಗ್ತದೆ.
ಆದರೆ ಈಗ ಹೇಳಿದಿಲ್ಲ, ಬ್ರಹ್ಮದೇವರು ಅದಕ್ಕೆ ಅಭಿಮಾನಿ ದೇವತೆಗಳು, ಸರಸ್ವತಿ ಭಾರತೀಯರು ಅವರ ಅಭಿಮಾನಿ ದೇವತೆಗಳು, ಗರುಡ ಶೇಷರುದ್ರರು ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳು. ಇವರು ಬಂದ್ರೆಲ್ಲಿಂದ? ಇವರೆಲ್ಲಿಂದ ಹುಟ್ಟಿದರು? ಪರಮಾತ್ಮ ಇವರು ಇರಲಿಕ್ಕೆ ಬೇಕಾದ ಮನೆಯನ್ನು ತಯಾರು ಮಾಡಿದ ನಂತರ ಆ ಪರಮಾತ್ಮ 4 ರೂಪದಿಂದ ಇದ್ದಾನಲ್ಲ, ಮಾಯಾ, ಜಯ, ಕೃತಿ, ಶಾಂತಿ ಅಂತನ್ನುವ ಗಂಡಂದರಾಗಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪದಿಂದ ಏನಿದ್ದಾನಲ್ಲ ಇರ್ತಕ್ಕಂಥ ಅವನು ಒಬ್ಬೊಬ್ಬರನ್ನಾಗಿ ತಾನು ಹುಟ್ಟಿಸಿದ್ದಾನೆ. ಅವ್ರು ಯಾರು ಅಂತ ತಿಳ್ಕೊಂಡಂತಂದ್ರೆ, ಮಾಯಾನ್ ಜೊತೆಗಿರ್ತಕ್ಕಂಥ ವಾಸುದೇವ ಅಂತ ಏನಿದ್ದಾರೆ, ಮಾಯಾಪತಿ ವಾಸುದೇವ. ಈ ಮಾಯಾಪತಿ ವಾಸುದೇವನಿಂದ ಚತುರ್ಮುಖ ಬ್ರಹ್ಮದೇವರು ಹುಟ್ಟುತ್ತಾರೆ. ಮಾಯಾಪತಿ ವಾಸುದೇವನಿಂದ ಚತುರ್ಮುಖ ಬ್ರಹ್ಮದೇವರು ಹುಟ್ಟುತ್ತಾರೆ. ಈ ಚತುರ್ಮುಖ ಬ್ರಹ್ಮದೇವರು ಯಾರು? ಜೀವ, ನಮ್ಮಂತೆ ಒಬ್ಬ ಚೇತನ ಜೀವ. ಹಾಗಾದ್ರೆ ನಾವು ಬ್ರಹ್ಮದೇವ ಪದಕ್ಕೆ ಹೋಗ್ಬೋದ ಒಂದು ದಿವಸ? ಇಲ್ಲ. ರುಜುಗಣಗಳು ಅಂತ ಹೇಳಿ ಒಂದು ವಿಶಿಷ್ಟ ಜೀವರಿದ್ದಾರೆ. ಆ ವಿಶಿಷ್ಟ ಜೀವರೇ ರುಜುಗಣದಲ್ಲಿ ಇರ್ತಾರೆ. ಮೊದಲು 200 ಆಗಿ, ಆ ನಂತರ 100 ಆಗಿ, ಒಬ್ಬೊಬ್ಬರಾಗಿ ಆ ರುಜುಗಣದಲ್ಲಿರ್ತಕ್ಕಂಥ ರಿಸರ್ವ್ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಅವರಿಗೆ ಈ ಬ್ರಹ್ಮ ಪದವಿ ರಿಸರ್ವ್ ಆಗಿದೆ. ಅವರು ಈ ಬ್ರಹ್ಮ ಇರುವಾಗ ಅದರ ಹಿಂದಿನ ಬ್ರಹ್ಮ ಆಗ್ತಕ್ಕಂಥವರು ವಾಯುದೇವರಾಗಿರ್ತಾರೆ. ಇಂಥ ಚತುರ್ಮುಖ ಬ್ರಹ್ಮ ಮಾಯಾ ಮತ್ತು ವಾಸುದೇವರಿಂದ ಹುಟ್ಟಿದರು. ಆ ಚೇತನಕ್ಕೆ ಪರಮಾತ್ಮ ಜನ್ಮವನ್ನು ಕೊಟ್ಟಿದ್ದಾರೆ. ಆ ನಂತರ ಇದೇ ಮಹತ್ತತ್ವಕ್ಕೆ ಅಭಿಮಾನಿಯಾದ ವಾಯುದೇವರು, ನಿನ್ನೆ ಹೇಳಿದ್ನಲ್ಲ, ಜಯ ಸಹಿತನಾಗಿರ್ತಕ್ಕಂಥ ಸಂಕರ್ಷಣ, ಜಯ ಸಂಕರ್ಷಣರಿಂದ ವಾಯುದೇವರು ಹುಟ್ಟಿದರು. ಮಾಯಾ ವಾಸುದೇವರಿಂದ ಚತುರ್ಮುಖ ಬ್ರಹ್ಮ, ಜಯ ಸಂಕರ್ಷಣರಿಂದ ವಾಯುದೇವರು. ಆನಂತರ ಈ ಬ್ರಹ್ಮದೇವರ ಜೊತೆಯಲ್ಲೇ ಮಾಯಾನಿಂದ ಗಾಯತ್ರಿ, ಸಾವಿತ್ರಿ, ಸರಸ್ವತಿಯರು ಹುಟ್ಟಿದರು. ಜಯಾಪತಿ ಸಂಕರ್ಷಣನಿಂದಲೇ ಅಥವಾ ಶಾಂತಿಪತಿ ಅನಿರುದ್ಧರಿಂದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಪ್ರದ್ಯುಮ್ನ ಅನಿರುದ್ಧರಿಂದ ಈ ಭಾರತೀ ದೇವಿ, ಸರಸ್ವತಿ ದೇವರು, ಗಾಯತ್ರಿ, ಸಾವಿತ್ರಿ, ಸರಸ್ವತಿ ದೇವಿ, ಬ್ರಹ್ಮಪತ್ನಿಯರಾದ ಗಾಯತ್ರಿ, ಸಾವಿತ್ರಿ, ಸರಸ್ವತಿಯವರು ಹುಟ್ಟಿದ್ದಾರೆ. ಇವರೆಲ್ಲರೂ ಭಗವಂತನ ಮಕ್ಕಳು. ಎಲ್ಲರೂ ಭಗವಂತನ ಮಕ್ಕಳು. ಪರಮಾತ್ಮನ ರೂಪ ಬೇರೆ ಏನಾದರೂ ಇತ್ತು, ದೇವರ ಮಕ್ಕಳಲ್ಲೇನೋ? ಹಾಗಾದ್ರೆ ಅಣ್ಣ ತಂಗಿಯರ ಮದುವೆ ಆದ್ರೇನು? ಈ ರಕ್ತ ಸಂಬಂಧದಲ್ಲಿ ಅಣ್ಣ ತಂಗಿಯರ ಮದುವೆ ಆಗಬಾರ್ದಲ್ಲ? ಹೀಗೇಕೆ ಆದರೂ? ಮತ್ತಿನ್ನೊಂದು ಕಥೆ ಬರ್ತದೆ. ಏನು? ಸರಸ್ವತಿಯನ್ನ ಸೃಷ್ಟಿ ಮಾಡಿ ಬ್ರಹ್ಮದೇವರು ತಾವೇ ಮದುವೆ ಆದರು, ತಮ್ಮ ಮಗಳ ಜೊತೆಗೆ ತಾವೇ ಮದುವೆ ಆದರು ಅಂತಕೊಂಡಂತೆ ವಿವರಣೆ ಬರ್ತದೆ, ಪುರಾಣದಲ್ಲಿ ಕಥೆ ಬರ್ತದೆ. ಆಗ ಸರಸ್ವತಿಗೆ ಬಹಳ ನಾಚಿಕೆ ಆಯಿತು, ತನ್ನ ತಂದೆ ತನ್ನ ಮದುವೆ ಆದ ಅಂತ ತಿಳ್ಕೊಂಡಂತ ಹೇಳಿ. ಇವೆಲ್ಲ ತಾಮಸರಿಗೆ ಮಾರ್ಗವನ್ನು ತಪ್ಪಿಸೋದಕ್ಕೋಸ್ಕರ ಇರತಕ್ಕಂಥ ಕಥೆಗಳು. ಅದಪ್ಪ ಹೋಗಲಿ, ಪರಮಾತ್ಮನ ಮಕ್ಕಳೇ ಅಲ್ಲ ಇವರು. ಪರಮಾತ್ಮನ ಮಕ್ಕಳಾಗಿದ್ದರೆ ಅಲ್ಲಿ ರಕ್ತ ಸಂಬಂಧ ಇಲ್ಲ. ಲಕ್ಷ್ಮೀನಾರಾಯಣರಿಗೆ
ದೇಹ ಸಂಬಂಧ ಆಗಿಲ್ಲ. ಆದ್ದರಿಂದಾಗಿ ರಕ್ತ ಸಂಬಂಧ ಇವರಿಗೆ ಬರೋದಿಲ್ಲ. ಇದೇ ರೀತಿ ಪುರಾಣದ ಮುಂದಿನ ಎಲ್ಲ ಕಥೆಗಳಲ್ಲಿ ತಿಳ್ಕೊಳ್ಳೋದು, ಎಲ್ಲಿ ಯಾವಾಗ ದೇಹ ಸಂಬಂಧದಿಂದ ಹುಟ್ಟಿದವರು ಆ ರೀತಿಯಾಗಿ ಸೋದರರಾಗ್ತಾರೆ, ಆವಾಗ ಅಣ್ಣ ತಂಗಿ ಇತ್ಯಾದಿಗಳ ರೀತಿಯಾಗಿರ್ತಕ್ಕಂತಹ ಸಂಬಂಧ ಪ್ರಾರಂಭವಾಗ್ತದೆ. ಪರಮಾತ್ಮ ಸಂಕಲ್ಪ, ಸತ್ಯ ಸಂಕಲ್ಪನಾದ ಪರಮಾತ್ಮ ತನ್ನ ಸಂಕಲ್ಪದಿಂದಲೇ ಬ್ರಹ್ಮದೇವರ ಹೆಂಡತಿಯಾಗಿ ಸರಸ್ವತಿ ಗಾಯತ್ರಿ ಸಾವಿತ್ರಿಯರು ಹುಟ್ಟಲಿ ಸಂಕಲ್ಪ ಮಾಡಿದ್ರಿಂದ ಅವರು ಅದೇ ರೀತಿಯಾಗಿ ಹುಟ್ಟಿದ್ದಾರೆ, ತಂಗಿಯಾಗಿ ಹುಟ್ಟಲಿಲ್ಲ. ಅದೇ ರೀತಿ ವಾಯುದೇವರ ಸಂದರ್ಭದಲ್ಲಿಯೂ ಕೂಡ ಪರಮಾತ್ಮ ತಾನು ವಾಯುದೇವರ ಪತ್ನಿಯಾಗಿ ಭಾರತೀ ದೇವಿ ಹುಟ್ಟಲಿ ಅಂತಿಕೊಂಡು ತಂದಾಗ ಪರಮಾತ್ಮದಿಂದ ಅಭಿವ್ಯಕ್ತಳಾದ ಭಾರತೀ ದೇವಿ. ಹೀಗೆ ಇವರು ಪರಮಾತ್ಮನಿಂದ ಬ್ರಹ್ಮವಾಯುದೇವರು ಹುಟ್ಟಿದ ನಂತರ ಆಮೇಲೆ ಅಹಂಕಾರ ತತ್ವಕ್ಕೆ ಗರುಡಶೇಷರುದ್ರರು ಬಂದರು ಅಂತ ಹೇಳ್ತಾರಲ್ಲ, ಅವರೆಲ್ಲಿಂದ ಹುಟ್ಟಿದರು? ಅದಕ್ಕೋಸ್ಕರ ಹೇಳ್ತಾರೆ ಬ್ರಹ್ಮ ಮತ್ತು ಸರಸ್ವತಿಯರಿಂದ ಗರುಡ ದೇವರು ಹುಟ್ಟಿದರು. ಆ ನಂತರ ವಾಯು ಭಾರತೀಯರಿಂದ ಶೇಷದೇವರು ಹುಟ್ಟಿದ್ದಾರೆ. ಈ ಶೇಷದೇವರಿಂದ ವಾರುಣಿ ಶೇಷದೇವರಿಂದ ರುದ್ರದೇವರು ಹುಟ್ಟಿದರು. ರುದ್ರದೇವರು ವಾರುಣಿ ಶೇಷನ ಮಕ್ಕಳು. ವಾರುಣಿ ಮತ್ತು ಶೇಷ ಇವರಿಬ್ಬರು ವಾಯುದೇವರ ಮಕ್ಕಳು. ಗರುಡ ಮತ್ತು ಸೌಪರ್ಣಿ ಇವರು ಬ್ರಹ್ಮದೇವರ ಮಕ್ಕಳು. ಇಲ್ಲಿಯೂ ಕೂಡ ದೇಹ ಸಂಬಂಧ ಇಲ್ಲ. ಇಲ್ಲಿಯೂ ಸಹ ಸಂಕಲ್ಪ ಮಾತ್ರ ಸೃಷ್ಟಿ. ಆದ್ದರಿಂದ ಒಬ್ಬರಿಂದಲೇ ಹುಟ್ಟಿದ್ರು ಅವರ ಅಕ್ಕ ತಂಗಿಯರು ಅಣ್ಣ ತಂಗಿಯರು ಆಗೋದಿಲ್ಲ. ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ರೀತಿ ಹುಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಆವಾಗ ಈ ಗರುಡ ಶೇಷ ದೇವರನ್ನ ಇದಕ್ಕೆ ಅಭಿಮಾನಿಯನ್ನಾಗಿ ಮಾಡ್ತಾರೆ. ಅಹಂಕಾರ ತತ್ವಕ್ಕೆ ದಲ್ಲಿ 3 ಭಾಗಗಳು: ವೈಕಾರಿಕ, ತೈಜಸ, ತಾಮಸ. ವೈಕಾರಿಕ ಅಹಂಕಾರಕ್ಕೆ ಸುಪರ್ಣಿಪತಿ ಸೌಪರ್ಣಿಪತಿ ಗರುಡ ಅಭಿಮಾನಿ ದೇವತೆ. ತೈಜಸ ಅಹಂಕಾರ ತತ್ವಕ್ಕೆ ವಾರುಣೀಪತಿ ಶೇಷದೇವರು ಅಭಿಮಾನಿ ದೇವತೆಗಳು. ಆ ನಂತರ ಮೂರನೇದ್ದು ತಾಮಸ ಅಹಂಕಾರ ನುಡಿತು, ಅದಕ್ಕೆ ಪಾರ್ವತೀಪತಿ ರುದ್ರದೇವರು ಅಭಿಮಾನಿ ದೇವತೆಗಳು. ಪರಮಾತ್ಮ ಏನು ಮಾಡಿದ ಅಂತಂದರೆ ಜಡವನ್ನು ಸೃಷ್ಟಿ ಮಾಡಿ ಆ ನಂತರ ಅಲ್ಲಿ ಇರಲಿಕ್ಕೆ ಜಡದಿಂದ ಜಗತ್ತನ್ನು ಸೃಷ್ಟಿ ಮಾಡಿ ಆ ಜಗತ್ತಿನಲ್ಲಿ ಇರಲಿಕ್ಕೆ ನೇಮನ ಮಾಡೋದಕ್ಕೋಸ್ಕರ ತಾನೇ ಸ್ವತಃ ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದಿದ್ದ. ಇದನ್ನು ಬರೆದು ತಯಾರು ಮಾಡಿಕೊಳ್ಳಿ. ಪರಮಾತ್ಮ ವಾಯು ವಾಸುದೇವ ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತೀ ದೇವಿ ಅವರಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಗರುಡ. ಆ ನಂತರ ವಾಯುದೇವರು ಜಯಾಶಂಕರ್ಷಣರಿಂದ, ಅಲ್ಲಿಂದಲೇ ಭಾರತೀ ದೇವಿ, ಆ ಭಾರತೀ ವಾಯುದೇವರಿಂದ ಹುಟ್ಟಿರ್ತಕ್ಕಂಥವರು ಶೇಷದೇವರು. ಗರುಡ ಮತ್ತು ಸೌಪರ್ಣಿ ಮತ್ತು ಗರುಡ ಆಯಿತು. ಈಗ ಶೇಷದೇವರು ವಾರುಣಿ ಸಹಿತರಾಗಿ, ಆನಂತರ ಈ ವಾರುಣಿ ಶೇಷದೇವರಲ್ಲಿ ಮತ್ತೆ ರುದ್ರದೇವರು ಹುಟ್ಟಿ ಬರ್ತಾರೆ.
ಇದು ಸಂಕ್ಷಿಪ್ತ ವಿವರಣೆ. ಮತ್ತು ಇನ್ನೂ ಅನೇಕ ರುದ್ರದೇವರು 3 ಸಲ ಹುಟ್ಟಿ ಬರ್ತಾರೆ ಬೇರೆ ಬೇರೆ ಕ್ರಮದಲ್ಲಿ. ಒಂದು ಸಲ ಪರಮಾತ್ಮನಿಂದ, ಒಂದು ಸಲ ಬ್ರಹ್ಮದೇವರಿಂದ, ಒಂದು ಸಲ ಶೇಷದೇವರಿಂದ, ಈ ರೀತಿಯಾಗಿ ಹುಟ್ಟಿ ಬರ್ತಾರೆ. ಇವರೇನು ಮಾಡಿದರು ಅಂತ ತಿಳ್ಕೊಂಡಂತಂದರೆ, ಆಯಾ ತತ್ವಕ್ಕೆ ಅಧಿಪತಿಯಾಗಿ ನೀವು ನಿಮ್ಮ ಕಾರ್ಯವನ್ನು ನಡೆಸಿ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಗರುಡಶೇಷ ರುದ್ರದೇವರನ್ನು ಕರೆದು ಹೇಳ್ದ, ನೋಡ್ರಪ್ಪ, ನನ್ನ ಹತ್ರ 3 ಕೆಲಸವು. ಒಬ್ಬರು ನನ್ನ ವಾಹನ ಆಗಬೇಕು, ಇನ್ನೊಬ್ಬರು ನಾನು ಮಲಗಿಕೊಳ್ಳುವ ಶಯ್ಯೆಯಾಗಬೇಕು, ಮತ್ತೊಬ್ಬರು ಈ ಸೃಷ್ಟಿಯನ್ನು ಮುಂದುವರಿಸಿ ಜಗತ್ತನ್ನು ನಿರ್ಮಾಣ ಮಾಡಿ ಅಲ್ಲಿ ಈ ಎಲ್ಲ ಜೀವರಾಶಿಗಳನ್ನು ಇಡಬೇಕು. ನಿಮಗೆ ಚಾಯ್ಸ್, ಬಿಟ್ಬಿಟ್ಟೆ, ಯಾವ್ದು ಆರಿಸ್ತೀರಿ ಅಂತ ಕೂಡ. ಅವಾಗ ಗರುಡ ಹೇಳ್ದ, ನಮ್ಮಲ್ಲಿ ಎಲ್ಲಕ್ಕಿಂತ ಚಿಕ್ಕವ ಪಾರ್ವತಿಪತಿ ರುದ್ರದೇವರು ಅಲ್ಲ. ಪಾಲ್ ಮಾಡುವಾಗ ಸಣ್ಣವರು ತೆಗೆದುಕೊಂಡು ಉಳಿದಿದ್ದಾನೆ, ದೊಡ್ಡವರು ತೆಗೆದುಕೊಳ್ಬೇಕು ಅಂತ ನಿಯಮ. ಅವರನ್ನೇ ಕೇಳಿಬಿಡಿ ಅಂತ ತಿಳ್ಕೊಳತ್ತೆ. ಅವ್ರು ಹೇಳಿದ್ರು, ಇಲ್ಲ, ನನಗೆ ಸೃಷ್ಟಿ ಮಾಡುವುದರಲ್ಲಿ ಇಂಟ್ರೆಸ್ಟ್ ಬಹಳ ಇದೆ, ಅದಕ್ಕೋಸ್ಕರ ನಾನು ಸೃಷ್ಟಿಯನ್ನು ಮುಂದುವರಿಸ್ತೇನೆ, ನನಗೆ ಆ ವಿಭಾಗ ಕೊಟ್ಬಿಡಿ ಅಂತ. ಆನಂತರ ಗರುಡ ಶೇಷದೇವರು ಚಾಯ್ಸ್ ಮಾಡಿದರು. ಪರಮಾತ್ಮನ ಅಂಗಸಂಗ ಯಾವಾಗಲೂ ನನಗೆ ಸಿಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ನಾನು ಶಯ್ಯೆ ಆಗ್ತೇನೆ, ಸರ್ಪರೂಪದಿಂದ ನಿಮ್ಮ ಶಯ್ಯೆ ಆಗ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿ ಶೇಷದೇವರು ಅದನ್ನು ಸ್ವೀಕಾರ ಮಾಡಿದರು. ಆನಂತರ ರುದ್ರದೇವರು ಏನು ಮಾಡಿದರು, ಇಲ್ಲ ಪರಮಾತ್ಮ, ನಾನು ಮೊದಲೇ ಹೇಳಿದಂತೆ ನಾನು ಸೃಷ್ಟಿಯನ್ನು ಮುಂದುವರಿಸ್ತೇನೆ ಅಂತನ್ನುವ ರೀತಿಯಿಂದ ಮಾಡಿದರು. ಇದರ ಮುಂದೆ ಬರತಕ್ಕಂಥ ಸೃಷ್ಟಿ ಅಂತ ತಿಳ್ಕೊಂಡಂತೆ ಏನಿರ್ತದೆ, ಅದು ಸ್ಥೂಲ ಸೃಷ್ಟಿ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಈಗ ಬ್ರಹ್ಮದೇವರು, ಗರುಡ ಶೇಷ ರುದ್ರ ಇದ್ದಾಗೆಲ್ಲ ಇದೆಲ್ಲ ಏನು ಸೃಷ್ಟಿ ಅಂತ ತಿಳ್ಕೊಂಡಿದ್ದೆ, ಮಿಶ್ರ ಸೃಷ್ಟಿ ಅಂತ ತಿಳ್ಕೊಂಡಿದ್ದಕ್ಕೆ ಹೆಸರು. ಇನ್ನು ಸ್ಥೂಲ ದೃಷ್ಟಿಗೆ ಬರಬೇಕಾಗಿರ್ತಕ್ಕಂಥ 3 ತತ್ವಗಳು ಯಾವುದು? ಅಹಂಕಾರ ತತ್ವದಿಂದ ಹುಟ್ಟಿದ ವೈಕಾರಿಕ, ತೈಜಸ ಮತ್ತು ತಾಮಸ. ಇವುಗಳನ್ನು ಇಟ್ಟುಕೊಂಡು ಆ ಕಾಲದಲ್ಲಿ ರುದ್ರದೇವರು ಸೃಷ್ಟಿ ಮಾಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿ ಆ ತಮಗೆ ಸಿಕ್ಕಿರತಕ್ಕಂಥ ಅಹಂಕಾರ ತತ್ವ ಅಂತ ತಿಳ್ಕೊಂಡಂತೇನಿದೆ, ಆ ಅಹಂಕಾರ ತತ್ವವನ್ನು 3 ಭಾಗ ಮಾಡಿದರು. 1ನೇ ಭಾಗಕ್ಕೆ ವೈಕಾರಿಕ ಅಹಂಕಾರ ಅಂತ ತಿಳ್ಕೊಂಡು ಹೇಳಿದರು, 2ನೇ ಭಾಗಕ್ಕೆ ತೈಜಸ ಅಹಂಕಾರ ಅಂತ ತಿಳ್ಕೊಂಡು ಅಂತ ಹೇಳಿದರು, 3ನೇ ಭಾಗಕ್ಕೆ ತಾಮಸ ಅಹಂಕಾರ ಅಂತ ತಿಳ್ಕೊಂಡು ಅಂತ ಹೇಳಿದರು. ನೆನಪೇ ಇಟ್ಟುಕೊಳ್ಬೇಕು. ಮಹಾಲಕ್ಷ್ಮೀ ದೇವಿ ಜಡ ಸೃಷ್ಟಿಗೆ ತನ್ನ ಅಭಿಮನ್ಯವಾಗಿರ್ತಕ್ಕಂಥ ಸತ್ವರಜಸ್ತಮ ಗುಣಾತ್ಮಕವಾದ ಗಂಟನ್ನು ಕೊಡ್ತಾಳೆ. ಪರಮಾತ್ಮ ಅದನ್ನು ತೆಗೆದುಕೊಂಡು ಶುದ್ಧ ಸತ್ವವನ್ನು ಸತ್ಯಲೋಕದಲ್ಲೇ ಇಡ್ತಾನೆ. ಶುದ್ಧ ತಮೋಗುಣ ರಾಶಿಯನ್ನು ಕಲಿಯ ಜೊತೆಗೆ ಕಲಿಲೋಕದಲ್ಲಿ ಇಡ್ತಾನೆ ಪಾತಾಳದಲ್ಲಿ. ಆ ನಂತರ ಸತ್ವಜಗುಣ ಜೊತೆಯಲ್ಲಿ ಬರೆದಿರ್ತಕ್ಕಂಥ ವರ್ಜೋಗುಣವನ್ನು ತೆಗೆದುಕೊಂಡು ಬಂದು ಅದಕ್ಕೆ ಸತ್ವಗುಣ ಅಂತ ಹೆಸರಿಟ್ಟು, ತಮೋಗುಣ ಜೊತೆಗೆ ಬರೆದಿರ್ತಕ್ಕಂಥ ತಮೋಗುಣವನ್ನು ತೆಗೆದುಕೊಂಡು ಈ ಸತ್ವ ರಜಸ್ತಮೋ ಗುಣಗಳನ್ನು ಮತ್ತೆ ಮಿಶ್ರಣ ಮಾಡುವಾಗ 1 ತಮೋಗುಣ 10 ಪಟ್ಟು ಸತ್ವಗುಣ 100 ಪಟ್ಟು ರಜೋಗುಣ ಸೇರಿಸಿ ಮಹತ್ತತ್ವವನ್ನು ನಿರ್ಮಾಣ ಮಾಡ್ತಾರೆ. ಆ ನಂತರ ಆ ಮಹತ್ತತ್ವದಲ್ಲಿರ್ತಕ್ಕಂಥದ್ದನ್ನು ವಿಭಾಗ ಮಾಡಿ 1 ಸತ್ವಗುಣ, ಅದಕ್ಕಿಂತಲೂ 10 ಪಟ್ಟು ತಮೋಗುಣ, ಅದಕ್ಕಿಂತ 100 ಪಟ್ಟು ರಜೋಗುಣ ಸೇರಿಸಿ ಅಹಂಕಾರ ತತ್ವ ಅಂತಕ್ಕಂಥ ತತ್ವವನ್ನು ನಿರ್ಮಾಣ ಮಾಡ್ತಾರೆ.
ಮಹತ್ತತ್ವ ಇದು ಸೃಷ್ಟಿಗೆ ಕಾರಣೀಭೂತವಾಗಿದ್ದರೆ ಅಹಂಕಾರ ತತ್ವ ಕೂಡ ಇನ್ನು ಜಡ ಸೃಷ್ಟಿಗೆ ಕಾರಣೀಭೂತವಾಗ್ತದೆ. ಈ ಜಡ ಸೃಷ್ಟಿ ಹೇಗೆ ಅಂತ ತಿಳ್ಕೊಂಡಂತಂದರೆ ಇನ್ನೆಲ್ಲ ಹೊಸ ದೇವತೆಗಳಿಂದ ನೇಮಿಸಬೇಕಲ್ಲ. ಮುಂದೆ ಶರೀರ ಸಂರಕ್ಷಕರು ಅವರು. ಆಗ ದೇವತೆಗಳು ಹುಟ್ಟಬೇಕಲ್ಲ. ರುದ್ರದೇವರು ಏನು ಮಾಡಿದರು ಅಂತ ತಿಳ್ಕೊಂಡಂತಂದರೆ ತೈಜಸ ಅಹಂಕಾರ, ವೈಕಾರಿಕ ಅಹಂಕಾರದಿಂದ ದೇವತೆಗಳನ್ನು ಸೃಷ್ಟಿ ಮಾಡ್ತಾರೆ. ವೈಕಾರಿಕ ಅಹಂಕಾರದಿಂದ ಹುಟ್ಟಿದವರು ದೇವತೆಗಳು. ಇನ್ನು ಮಿರಾಕಲ್ ಆಗಿ ಸೃಷ್ಟಿ ಆಗಿಲ್ಲ. ಇವೆಲ್ಲ ಕ್ರಮವಾಗಿ ವಿಕಸಿತವಾಗ್ತಾ ಈ ಸೃಷ್ಟಿಯಾಗಿದೆ. ತೈಜಸ ಅಹಂಕಾರದಿಂದ ನಮ್ಮ ಶರೀರದಲ್ಲಿರುವ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಹಾಗೂ ಮನಸ್ಸು ಬುದ್ಧಿಗಳನ್ನು ಈ ವೈಕಾರಿಕ ಅಹಂಕಾರ ತತ್ವ ಹುಟ್ಟಿಸ್ತದೆ. ತಾಮಸ ಅಹಂಕಾರ ಜಡ, ಸ್ವಲ್ಪ ಸ್ಥೂಲ. ಅದರಿಂದಾಗಿ ಅದು ಕ್ರಮವಾಗಿ ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ ಅಂತನ್ನುವ 5 ತತ್ವಗಳನ್ನು ಹುಟ್ಟಿಸ್ತದೆ. ಇವುಗಳಲ್ಲಿ ಒಂದೊಂದು ವಿಶಿಷ್ಟವಾದ ಗುಣಧರ್ಮ ಇದೆ. ಅದಕ್ಕೆ ತನ್ಮಾತ್ರ ಅಂತ ತಿಳ್ಕೊಂಡು ಹೇಳಿ ಕರೀತಾರೆ. ಆ ತನ್ಮಾತ್ರ ಅವು ಕೂಡ 5 ಪಂಚಮಹಾಭೂತಗಳು ಹಾಗೂ ಹೌದು ಅದರ ಉಪಭೂತಗಳಾದ 5 ಅದರ ಭಾಗಗಳು. ಆ ಭಾಗಗಳಲ್ಲಿ ಆಕಾಶದಲ್ಲಿ ಶಬ್ದ ಸೇರಿಕೊಳ್ತದೆ. ಆನಂತರ ವಾಯುವಿನಲ್ಲಿ ಸ್ಪರ್ಶ ಸೇರಿಕೊಳ್ತದೆ. ಅಗ್ನಿಯಲ್ಲಿ, ತೇಜದಲ್ಲಿ ರೂಪ ಸೇರಿಕೊಳ್ತದೆ. ಅಪ್ಪಿನಲ್ಲಿ ಸ್ಪರ್ಶ ರೂಪವಾಗಿರ್ತಕ್ಕಂಥ, ವಾಯುವಿನಲ್ಲಿ ಸ್ಪರ್ಶ ರೂಪವಾಗಿರ್ತಕ್ಕಂಥ ಗುಣಧರ್ಮ ಸೇರಿಕೊಳ್ತದೆ. ಅಪ್ ನಲ್ಲಿ ಅದು ಸೇರಿಕೊಳ್ತದೆ. ಪೃಥ್ವಿಯಲ್ಲಿ ಗಂಧ ಸೇರಿಕೊಂಡ್ಬಿಡ್ತದೆ. ಹೀಗಾಗಿ ತಮೋಗುಣದಿಂದ ಹುಟ್ಟಿರ್ತಕ್ಕಂಥ ಪಂಚ ಸ್ಥೂಲವಾಗಿರ್ತಕ್ಕಂಥ ಪಂಚಮಹಾಭೂತಗಳು ಮತ್ತು ಅದರ ಜೊತೆಗೆ ಬಂದಿರತಕ್ಕಂಥ ಗುಣಧರ್ಮಗಳಿಂದ ಯುಕ್ತವಾಗಿರ್ತಕ್ಕಂಥ 5 ತತ್ವಗಳು ಅಂತಿಕೊಂಡು ಶಬ್ದ, ಸ್ಪರ್ಶ, ರೂಪರಸ, ಗಂಧ ತನ್ಮಾತ್ರಗಳು ಇವುಗಳಲ್ಲಿ ಬಂದು ಸೇರಿಕೊಂಡು ಒಂದು ವಿಶಿಷ್ಟವಾದಂಥ ಕ್ರಮ. ಇದರಿಂದ ಅಂತಹ ರುದ್ರದೇವರಿಗೆ ಪರಮಾತ್ಮ ಸೃಷ್ಟಿ ಮಾಡಲಿಕ್ಕೆ ಹೇಳ್ತಾರೆ. ರುದ್ರದೇವರು ಸೃಷ್ಟಿ ಮಾಡಿ ಆಗಿದೆ. 5 ಪಂಚ ಮಹಾಭೂತ ತಯಾರಾಯಿತು, ಪಂಚ ತನ್ಮಾತ್ರ ತಯಾರಾಯಿತು, ಪಂಚ ಮಹಾಭೂತ ತಯಾರಾಯಿತು, ಪಂಚ ತನ್ಮಾತ್ರಗಳು ತಯಾರಾಯಿತು. ಇಷ್ಟೆಲ್ಲ ಇಟ್ಟುಕೊಂಡು ಮತ್ತೆ ಸೃಷ್ಟಿಯ ವಿಸ್ತಾರ ಪ್ರಾರಂಭವಾಗ್ತಾ ಬಂತು. ಇದರಿಂದ ಹುಟ್ಟಿರತಕ್ಕಂಥವುಗಳು ಈ ಪಂಚಮಹಾಭೂತಗಳಿಗೆ ಅಭಿಮಾನಿಗಳ್ಯಾರು, ಪಂಚ ತನ್ಮಾತ್ರಗಳ ಜವಾಬ್ದಾರಿ ನೋಡ್ಕೊಳ್ತಕ್ಕಂಥ ಯಾರು, ಅದೆಲ್ಲ ವಿಚಾರಗಳು ಮತ್ತೆ ಪುನಃ ಆಯಾ ದೇವತೆಗಳು ಹೇಗೆ ನೋಡ್ಕೊಳ್ತಾರೆ ಅಂತಿಕೊಂಡಂತ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಬರ್ತದೆ. ಇವತ್ತು ಇಷ್ಟು ಮಹಾಲಕ್ಷ್ಮಿ ಸೃಷ್ಟಿ ಮಾಡೋದು ಪ್ರಾರ್ಥನೆ ಮಾಡೋದಾಗಿನಿಂದ ಚತುರ್ವ್ಯೂಹ ಪಂಚವ್ಯೂಹ ರೂಪಗಳಿಂದ ದೇವತೆಗಳಿಗೂ ಕೂಡ ಭೂಮಿಯಲ್ಲಿ ಜಡಚೇತನರ ಸೃಷ್ಟಿಯನ್ನು ಸೈಮಲ್ಟೇನಿಯಸ್ ಆಗಿ ಮಾಡ್ತಕ್ಕಂಥ ವ್ಯವಸ್ಥೆ ಪರಮಾತ್ಮವನ್ನು ಮಾಡಿದ್ದಾನೆ. ನನಗನ್ಸ ಇವತ್ತಿಗೆ ಇಷ್ಟೇ ಸಾಕು ಅಂತ ತಿಳ್ಕೊಂಡು ಅನ್ನಿಸ್ತದೆ. ಯಾಕೆ ನೆನಪುಳಿಬೇಕಲ್ಲ ನಿಮಗೆ, ಏನು ಪಾಯಿಂಟ್ಸ್ ತಯಾರು ಮಾಡಿಕೊಳ್ಳಿ. ಇವುಗಳನ್ನು ಮತ್ತೆ ಪುನಃ ಇನ್ನೊಮ್ಮೆ ನಾನು ತೋರಿಸಿಕೊಡ್ತೇನೆ. ಮಹಾಲಕ್ಷ್ಮಿಯ ಪ್ರಾರ್ಥನೆಯಿಂದ ಸತ್ವಗುಣದ ಸೃಷ್ಟಿ ಅಭಿಮಾನ ದೇವತೆಗಳವರೆಗೂ ವಿವರಣೆ. ಆನಂತರ ಇನ್ನೊಂದು ಇದು ಆ ಗುಣಕ್ಕೆ ಅಭಿಮಾನಿ ದೇವತೆಗಳು, ಆನಂತರ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸಿನ ಉತ್ಪತ್ತಿ, ಅದರ ಜೊತೆಗೆ ವಾಕ್, ಪಾಣಿ, ಪಾದ, ಪಾಯು, ಬಸ್ತ ಇತ್ಯಾದಿಗಳ ಉತ್ಪತ್ತಿ,
ಪ್ರಾಣಾಪಾನಾದಿಗಳ ಉತ್ಪತ್ತಿ, ಇವುಗಳ ಹೊಂದಾಣಿಕೆ, ಇಷ್ಟು ಆಗ ಸ್ವಯಂಭೂಮನು ಪರಮಾತ್ಮ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಈ ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಇದರ ಅಭಿಮಾನ ದೇವತೆಗಳ್ಯಾರು, ಅವರು ಏನು ಕ್ರಿಯೆ ಮಾಡ್ತಾರೆ, ಅವರಿಂದ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಕ್ರಮ ಸೇರಿಕೊಳ್ತಾರೆ ಅಂತನ್ನೋದನ್ನು ನಾಳೆ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇಲ್ಲಿ ಒಂದು ರೂಪಕ ಹೀಗಿದೆ, ರೂಪಕ ತಯಾರು ಮಾಡಿಕೊಳ್ಳಿ. ಸತ್ವಗುಣ, ಅದರಿಂದ ಮಹತ್ತತ್ವ, ಅದರಿಂದ ಮತ್ತು ತಮಗುಣದಿಂದ ಅಹಂಕಾರ ತತ್ವ. ಅಹಂಕಾರ ತತ್ವದಲ್ಲಿಯೂ ಕೂಡ 3 ಭಾಗ ಮಾಡಿಕೊಳ್ಳಿ. ಆ 3 ಭಾಗ ಮಾಡಿಕೊಂಡು ಆ ಭಾಗದಲ್ಲಿ ನೀವು ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ 3 ಬಾಕ್ಸ್ ಮಾಡಿಕೊಳ್ಳಿ. ವೈಕಾರಿಕ ಅಹಂಕಾರದಲ್ಲಿ ಆ ಬಾಕ್ಸ್ನಲ್ಲಿ ಎಲ್ಲ ದೇವತೆಗಳನ್ನು ಅದರಲ್ಲಿ ಹಾಕಿ. ತೈಜಸದ ಅಹಂಕಾರದ ಡಬ್ಬಿ ಇದೆಯಲ್ಲ, ಆ ಬಾಕ್ಸಿನಲ್ಲಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮತ್ತು ಮನಸ್ಸು ಅವುಗಳು ಬಂದು ಅವುಗಳ ಬಾಕ್ಸ್ನಲ್ಲಿ ಹಾಕಿದ್ದೀರಿ, ಅಲ್ಲಿ ಇಟ್ಕೊಳ್ಳಿ. 3ನೇ ಬಾಕ್ಸ್ ಇದೆಯಲ್ಲ, ಅದರಲ್ಲಿ ಪಂಚ ಮಹಾಭೂತಗಳು, ಪಂಚ ತನ್ಮಾತ್ರಗಳು. ಇಷ್ಟನ್ನು ನೆನಪಿನಿಟ್ಟುಕೊಳ್ಳಿ. ಉಳಿದ ವಿಚಾರಗಳನ್ನು ಮತ್ತೆ ಮುಂದೆ ನಾಳೆ ಬೆಳಗ್ಗೆ ಸ್ವಲ್ಪ ಕೆಲಸ ಇರುವುದರಿಂದ ಬಹುಶಃ ನಾಳಿನ ಪ್ರವಚನ ಮಧ್ಯಾಹ್ನದಲ್ಲಿ ನಿಮಗೆ ಕೇಳಲಿಕ್ಕೆ ಸಿಗಬಹುದು. ಇವತ್ತು ಇಷ್ಟು ಸಾಕು ಅಂತಿಕೊಂಡಂತ ಅನ್ನಿಸ್ತದೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮಯ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಶ್ರೀಕೃಷ್ಣ ಅರ್ಪಣಮಸ್ತು.